ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಕಮಲಾಪುರ ಗ್ರಾಮದಲ್ಲಿ ಸುಮಾರು 3 ತಿಂಗಳಿಂದ ಸರಿಯಾಗಿ ಮಳೆ ಆಗದಿರುವ ಕಾರಣಕ್ಕೆ ರೈತರ ಕಷ್ಟ ನೋಡಲಾರದೆ ಜೆಡಿಎಸ್ ಪಕ್ಷದಿಂದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಆದೇಶದ ಮೇರೆಗೆ ದಿನಾಂಕ 25/8/26ರಂದು ಕಮಲಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ನ ಜಿಲ್ಲಾ ಯುವಕ ಅಧ್ಯಕ್ಷರಾದ ಪ್ರವೀಣ್ ಎಲ್ ಜಾಧವ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದರು. ಸುಮಾರು 500ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪ್ರವೀಣ್ ಎಲ್ ಜಾಧವ್, ಜೆಡಿಎಸ್ ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ವಿಶೇಷವಾಗಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಬರೋದು ಕಾರಣ ಏನಂದರೆ, ಸುಮಾರು ದಿನಗಳಿಂದ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಇಲ್ಲಿ ವಿಶೇಷವಾಗಿ ಅಂದರೆ ಕಮಲಾಪುರ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಏನದ ಮಳೆ ಬರ್ತಾಯಿಲ್ಲ. ಅದಕ್ಕೆ ನಾವು 25 ತಾರೀಕು ಕಮಲಾಪುರನಲ್ಲಿ ನಾವು ಒಂದು ದೊಡ್ಡ ಉಗ್ರವಾದ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ಆದ ಕಾರಣದ ಇಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ ಅದು ಈ ಸರ್ಕಾರ, ಈ ರಾಜ್ಯ ಸರ್ಕಾರ ಏನದ ಕಾಣ ಬರ್ತಾಯಿಲ್ಲ. ಏನಂತಂದರೆ ಇಲ್ಲಿ ರಾಜ್ಯ ಸರ್ಕಾರ ವಿಫಲ ಎದಕ್ಕಾಗ್ಯಾರಪ್ಪ ಅಂತಂದರೆ, ಏನು 5 ಗ್ಯಾರಂಟಿ ಯೋಜನೆ ಮಾಡಿದರು ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದು ಕೂಡಲಿ ಇವಾಗ ಮತ್ತೆ ಆ ರಾಜ್ಯ ಸರ್ಕಾರಕ್ಕೆ ರೈತರುಗಳು ಕೇಳೋಂಥ ಪರಿಸ್ಥಿತಿ ಇಲ್ಲ. ಏನಂತಂದರೆ ಇಲ್ಲಿ ಆ ಮಿನಿಸ್ಟ್ರಿ ಸೀಟ್ ಯಾರಿಗೆ ಹಂಚಿಕೆ ಮಾಡಬೇಕು, ಯಾರ ಬಳಿ ಏನು ಮಾಡಬೇಕು ಅನ್ನೋದು ಅದರಲ್ಲೇ ಸಮಯ ಬಿತ್ತಾ ಇದ್ದಾರೆ. ಅಂದರೆ ಇಲ್ಲಿ ರೈತರದ ಸಮಸ್ಯೆಗಳು ಇದಕ್ಕೆ ಪರಿಹಾರ ಮಾಡಬೇಕು. ರೈತರಿಗೆ ಎಲ್ಲ ಹೋಗಿ ಹೊಲಗಳಿಗೆ ಹೋಗಿ ವಿಸಿಟ್ ಮಾಡಬೇಕು. ರೈತರು ಎಷ್ಟು ಸಾಕಷ್ಟು ಈಗ ನೋಡಿ ಎಲ್ಲೆಲ್ಲಿಂದ ದುಡ್ಡು ತಂದು ಏನೇನೋ ಮಾಡಿ ಸಾಲ ಸಪ್ತ ಮಾಡಿ ಅನ್ನೋದ ಎಲ್ಲ ರೈತರು ಏನೋ ಬೆಳೆ ಹಾಕಿ ಇವಾಗ ಮಳೆ ಬರಬೇಕಂತೇಳಿ ನೋಡಿದೆ ಅಂದರೆ ಈಗ ಇವಾಗ ಸಂಪೂರ್ಣವಾಗಿ ಮಳೆ ಬರ್ತಾಯಿಲ್ಲ. ಆದ ಕಾರಣ ನಾವು ಎಲ್ಲ ನಮ್ಮ ಬಾಲರಾಜ್ ಗುತ್ತೇದಾರ್ ಆದೇಶದ ಮೇರೆವರೆಗೆ, ಅಧ್ಯಕ್ಷರ ಆದೇಶದ ಮೇರೆವರೆಗೆ ನಾವು ಎಲ್ಲ ಪಕ್ಷದ ಎಲ್ಲರೂ ಕಾರ್ಯಕರ್ತ ಕೂಡಿ ನಾವು ಒಂದು ಕಮಲಾಪುರ ಮತಕ್ಷೇತ್ರದಲ್ಲಿ ದಿನಾಂಕ 25ರಂದು ನಾವು ಬಸ್ ಸ್ಟ್ಯಾಂಡದಿಂದ ತಹಸೀಲ್ ಆಫೀಸ್ವರೆಗೆ ನಾವು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಏನದ ಈ ಒಂದು ಹೋರಾಟಕ್ಕೆ ತಾವು ಎಲ್ಲರೂ ಬೆಂಬಲ ಕೊಡಬೇಕು. ಎಲ್ಲ ಅಣ್ಣ ಅಕ್ಕ ಎಲ್ಲ ತಂಗಿಯವರು ಎಲ್ಲರೂ ಬಂದು ಏನದ ಇದಕ್ಕೊಂದು ಈ ರೈತರ ಸಲುವಾಗಿ ನಾವೆಲ್ಲ ಕೂಡಿ ಎಲ್ಲ ಹೋರಾಟ ಮಾಡಮಂಥೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ನಾವು ಸಂದೇಶ ನೀಡ್ತೀವಿ. ಸರ್ ನೋಡಿ, ನಾವು BJP JDS ನಾವು ಅಲಯನ್ಸ್ ಇದ್ದೀವಿ, ಅದಕ್ಕೆ ನಾವು ಏನು ಮಾತು ಹೇಳೋದಿಲ್ಲ. ನೋಡಿ, BJP ಅವ್ರ ಕೆಲಸ ಅವರು ಮಾಡ್ತಾಯಿದ್ದಾರೆ, ನಮ್ಮ JDS ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಅಲಯನ್ಸಿಗೆ ಮತ್ತು ಇದು ಹೋರಾಟಕ್ಕೆ ಏನೂ ಸಂಬಂಧ ಇಲ್ಲ ಸರ್. ಇಲ್ಲ, ಇಷ್ಟು ದಿವಸ ನಾವು ಎಲ್ಲ ಜಂಟಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಏನಿದೆ ಅಂತಂದರೆ ನಮ್ಮ ಸಂಘಟನೆ ನಾವು ಮಾಡ್ಕೋತಾ ಇದ್ದೀವಿ. ಕಾರಣ ಏನಿಲ್ಲ ಸರ್, ಇವಾಗ ಏನು ರಾಜ್ಯ ಸರ್ಕಾರ ಇವಾಗಾದರೂ ಏನು ಅದ್ರದ್ದು ರೈತರ ಸಲುವಾಗಿ ಏನು ಇವತ್ತಾದರೂ ನಾವು ಏನೋ ಮಾತಾಡ್ತಾರ ಅಥವಾ ನಾಳೆ ಮಾತಾಡ್ತಾರ, ಅದು 2 ತಿಂಗಳೇ ಮಾತಾಡ್ತಾರೆ ಅಂದ್ರೆ ನಾವು ಎಲ್ಲ ಕಾಯ್ಕೊಂಡು ಕೊಟ್ಟಿದ್ದೀವಿ, ನಾವು ಎಲ್ಲ ಕಾರ್ಯಕರ್ತರು JDSದು. ಆದರೆ ಈ ರಾಜ್ಯ ಸರ್ಕಾರ ಏನದ ಟೋಟಲಿ ಆಗಿ ಏನದ ಕಣ್ಣು ಮುಚ್ಕೊಂಡು ಕೂತದ ಈ ಮಿನಿಸ್ಟ್ರಿ ಸೀಟ್ ಹಂಚಸಲಾಗ. ಅದಕ್ಕೆ ನಾವು ಒಂದು ಎಲ್ಲ ಅಧ್ಯಕ್ಷರು ಎಲ್ಲ ನಾವು ಮಹಾಪ್ರಧಾನ ಕಾರ್ಯದರ್ಶಿ ಇಲ್ಲ ನಾವು ರಾಜ್ಯಾಧ್ಯಕ್ಷರು ಎಲ್ಲರೂ ನಾವು ಕೂಡಿ ಒಂದು ಹಂತಕ್ಕೆ ಬಂದಿದ್ದೀವಿ. ಇದು ರಾಜ್ಯ ಸರ್ಕಾರ ನಾವು ಒಂದು ಗಮನಕ್ಕೆ ಕೊಡಬೇಕಪ್ಪ ಅಂತಂದರೆ ನಾವು ಇಲ್ಲಿಂದ ನಾವು ಹೋರಾಟ ಮಾಡಬೇಕಂತೇಳಿ ಇದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸರ್. ಸುಮಾರು ಒಂದು 500ರಿಂದ 1000 ಜನ ನಾವು ಹೋರಾಟದಲ್ಲಿ ಇರ್ತೀವಿ ಸರ್. ಹೋರಾಟದಲ್ಲಿ ನೋಡಿ ಸರ್, ಕಮಲಾಪುರ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬರಗಾಲ ಘೋಷಣೆ ಮಾಡಬೇಕು. ಒಂದು ರೈತರದ್ದು ಏನದ ಇನ್ಶೂರೆನ್ಸ್ ವಿಮೆ ಏನದ, ಹಳೆ ವಿಮೆ ಏನದ 50% ಆಗಿದೆ, ಇನ್ನು ಅದು ತಲುಪಿಲ್ಲ ಯಾರಿಗೂ. ಇದಕ್ಕೆ ಸಂಪೂರ್ಣವಾಗಿ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಸಂಪೂರ್ಣವಾಗಿ ರೈತರಿಗೆ ಮುಟ್ಟಬೇಕು. ಆ ಥರ ಏನದ ಈ ಸರ್ಕಾರ ಮಾಡಬೇಕಂತೇಳಿ ನಾವು ಅದೊಂದು ಇದು ಇಟ್ಕೊಂಡಿದ್ದೀವಿ. ಈಗ ಅದಕ್ಕೆ ನಾವು JDS ಪಕ್ಷ ವಂತಿಯಿಂದ ನಾವು ಎಲ್ಲರೂ ಕೂಡಿ ನಾವು ಹೋರಾಟ ಇಟ್ಕೊಂಡಿದ್ದೀವಿ. ಬರಗಾಲ ಘೋಷಣೆ ಮಾಡಬೇಕು. ಮಳೆಗಾಲ ಪ್ರಾರಂಭವಾಗಿ ಸುಮಾರು 3 ತಿಂಗಳು ಗತಿಸಕ್ಕೆ ಬಂದ್ರೂ ಕೂಡ ಇವತ್ತು ಯಾವುದೇ ಒಂದು ಬರಗಾಲ ಘೋಷಣೆ ಮಾಡಬೇಕಾದ್ರೆ ಮಿನಿಮಮ್ 3 ತಿಂಗಳು ನೋಡೇಬೇಕು. ಅದು ಕಾನೂನು ನಿಯಮ ಅದ. ಆ ನಿಯಮದ ಪ್ರಕಾರ ಈಗ 3 ತಿಂಗಳು ಹಾಕೋದು ಬಂತು. ಇಲ್ಲಿ ತನಕ ಮಳೆ ಬರಲಿಲ್ಲ. ಇವತ್ತು ರೈತರು ಹೊಲದಲ್ಲಿ ಇವತ್ತು ಬೆಳೆ ಬಿತ್ತಿದ್ದಾರೆ, ಗೊಬ್ಬರ ಹಾಕ್ಯಾರ, ಇವತ್ತು ಬೆಳೆ ಎದ್ದಿಲ್ಲ. ಕೆಲವೊಬ್ಬರದ್ದು ಎದ್ದದ, ಕೆಲವೊಬ್ಬರದ್ದು ಎದ್ದಿಲ್ಲ. ಇಂಥ ಪ್ರಸಂಗದಲ್ಲಿ ರೈತರ ಸಮಸ್ಯೆಗೆ ಯಾರು ಇದು ಕೇಳಬೇಕು?